ಎಲ್ರಿಗೂ ನಮಸ್ಕಾರ. ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುಖ ಶಾಂತಿ ನೆಮ್ಮದಿಯ ಜೊತೆಗೆ ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ನಮ್ಮ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಬನ್ನಿ. ನನ್ನ ವೈಫು ಹಾಗೆ ಅರ್ಧಾಂಗಿ ಚೇತನ ಅಂತ. ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ದೊಡ್ಡ ಮಗ ಸಮೃದ್ಧ ಅಂತ. ಸಮೃದ್ಧ, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. My name is Samruddh Gowda, studying 6th standard, Narayana Techno School. ಇವನು ಚಿಕ್ಕ ಮಗ ಜನಿತ್ ಅಂತ. Tell me about yourself, man. My name is Janit. I am from class 2, Narayana Techno PLR MGH. Okay, done. ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ. ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಲಕ್ಷ್ಮೀ ತಾಯಿ ಒಳ್ಳೆ ಮಾಡಲ್ಲ. ಮೊದಲೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ಹಳ್ಳಿ ಕಡೆ ಮಾಡ್ತಿರ್ಲಿಲ್ಲ, ಮಾಡ್ತಿದ್ರು, ಕೆಲವರು ಮಾಡ್ತಾ ಇದ್ರು. ಸಿಟಿಗೆ ಮಾತ್ರ ಸೀಮಿತವಾಗಿದ್ದಂಥ ಹಬ್ಬ ಇದು. ಮೊದಲೆಲ್ಲ ಸಿಟಿನಲ್ಲಿ ಎಲ್ಲರೂ ಮಾಡ್ತಾಯಿದ್ರು, ಹಳ್ಳಿ ಕಡೆ ಕೆಲವರು ಮಾತ್ರ ಮಾಡ್ತಿದ್ರು, ಎಲ್ಲರೂ ಮಾಡ್ತಿರ್ಲಿಲ್ಲ. ಇವಾಗ ಎಲ್ಲರೂ ಹಳ್ಳಿನಲ್ಲೂ ಮಾಡ್ತಾರೆ, ಸಿಟಿನಲ್ಲೂ ಮಾಡ್ತಾರೆ. ಹಾಗೆ ಮಾಡೋದ್ರ ಜೊತೆಗೆ ಕಾಂಪಿಟೇಷನ್. ನಾನು ಆ ಥರ ಮಾಡಬೇಕು, ನಾನು ಈ ಥರ ಮಾಡಬೇಕು, ನಾನು ಇಷ್ಟು ದುಡ್ಡು ಖರ್ಚು ಮಾಡಬೇಕು, ಅವ್ರು ಅಷ್ಟು ಖರ್ಚು ಮಾಡ್ತಾಯಿದ್ದಾರೆ, ನಾವು ಇಷ್ಟು ಖರ್ಚು ಮಾಡಬೇಕು, ನಾವು ಅವ್ರ ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ, ನಾವು ಅದಕ್ಕಿಂತ ಅದ್ದೂರಿಯಾಗಿ ಮಾಡಬೇಕು, ದುಡ್ಡನ್ನ ಇಷ್ಟನ್ನ ಶೋ ಮಾಡಬೇಕು, ದುಡ್ಡನ್ನ ಇಡಬೇಕು ದೇವ್ರ ಮುಂದೆ, ಅಷ್ಟೊಂದು ಇಡಬೇಕು, ಇಷ್ಟು ಇಡಬೇಕು, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ನಾನು ಹೇಳೋದೇನೆಂದರೆ, ದೇವ್ರ ಪೂಜೆನ ನಿಮಗೆ ಎಷ್ಟು ಶಕ್ತಿ ಇದೆ ಅಷ್ಟು ಶಕ್ತಿನ ಮಾಡಿ. ನಿಮಗೆ ದೇವ್ರು ಏನು ಕೊಟ್ಟಿದ್ದಾನೆ, ನಿಮಗೆ ಎಷ್ಟು ಶಕ್ತಿನ ಮಾಡೋಕ್ಕಾಗುತ್ತೆ ಅಷ್ಟು ಶಕ್ತಿನ ಮಾಡಿ. ಅವರೇನೋ ಮಾಡ್ತಾ ಇದ್ದಾರೆ ಅದೇ ರೀತಿ ನಾನು ಮಾಡಬೇಕು ಅನ್ನೋದು ಬೇಕಾಗಿಲ್ಲ. ದೇವ್ರಿಗೆ ಮನಸ್ಸಿಂದ ಶ್ರದ್ಧಾಪೂರ್ವಕವಾಗಿ ಬೇಡ್ಕೊಳ್ಳಿ, ದೇವರೇ ಒಳ್ಳೇದು ಮಾಡಪ್ಪ, ಒಳ್ಳೆ ಆರೋಗ್ಯ ಕೊಡು, ಒಳ್ಳೆ ಐಶ್ವರ್ಯ ಕೊಡು, ಸಂತೋಷ ಕೊಡು, ಸುಖ ಶಾಂತಿ ಕೊಡು ಅಂತ ಕೇಳ್ಕೋಬೇಕು. ಮನಸ್ಸಿಂದ ಕೇಳ್ಕೊಂಡ್ರೆ ಅದೆಲ್ಲ ಒಳ್ಳೇದಾಗುತ್ತೆ. ಭಕ್ತಿ ಇರಬೇಕು ದೇವರಲ್ಲಿ, ಅದು ಬಿಟ್ಟು ಶೋ ಆಫ್ ಇರಬಾರ್ದು. ನನಗೆ ಅವರು ಮಾಡ್ತಾ ಇದ್ದಾರಲ್ಲ ನಾವು ಮಾಡೋಣ ಅನ್ನೋದೆಲ್ಲ ಬೇಕಾಗಿಲ್ಲ. ದೇವರಿಗೆ ಭಕ್ತಿಯಿಂದ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ, ನಿಮ್ಮ ಕೈಲಿ ಎಷ್ಟು ಖರ್ಚು ಮಾಡೋಕ್ಕಾಗುತ್ತೆ ಅಷ್ಟು ಖರ್ಚು ಮಾಡಿ ಪೂಜೆ ಮಾಡಿ, ಒಳ್ಳೆಯದಾಗುತ್ತೆ. ಈಗ ದೇವ್ರಿಗೆ ತುಂಬ ಕೆಲವರೆಲ್ಲ ದುಡ್ಡನ್ನ ತುಂಬ ಎಲ್ಲ ಇಟ್ಟಿರ್ತಾರೆ ಮನೆ ಮುಂದೆ, ಇದು ದೇವ್ರ ಮುಂದೆ. ಅದೇನಂದರೆ ದೇವ್ರಿಗೇನೆ ಒಂಥರ ಕಣ್ಣು ಬಿದ್ದುಬಿಡುತ್ತೆ ದೇವ್ರದೇನೆ. ಹಾಗಾಗಿ ಎಷ್ಟೋ ಇಡೀ ರೈಡ್ಗಳೆಲ್ಲ ಆಗಿದ್ದಾವೆ. ಸೊ ನಾನು ಹೇಳೋದೇನೆಂದರೆ, ₹1 ಇಟ್ಟರು ದುಡ್ಡೇ. ಸೊ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಆ ಥರ ಇಟ್ಟು, ಎಷ್ಟು ಖರ್ಚು ಮಾಡೋಕ್ಕಾಗುತ್ತೆ ಅಷ್ಟು ಖರ್ಚು ಮಾಡಿ ಪೂಜೆ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ವರಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಏನು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಟಿಫನ್ನು? ಪುಳಿಯೋಗರೆ, ಹಾಂ, ಪಾಯಸ, ಹಾಂ, ಕಾಳು, ಕಡಲೆಕಾಳು. ಓಕೆ, ನೋಡೋಣ, ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಮೊದಲಿಗೆ ಪಾಯಸ ತಿಂತೀನಿ. ಪಾಯಸ ಹೇಗಿದೆ ನೋಡ್ತೀನಿ. ಚೆನ್ನಾಗಿದೆ ಜೊತೆ ಪಾಯಸ.
ಪುಳಿಯೋಗರೆ ಕೂಡ ಸೂಪರ್ ಆಗಿದೆ. ಎಲ್ಲ ಚೆನ್ನಾಗಿದೆ. ಚಂದ್ರ ಸೂಪರ್ ಎಲ್ಲ. ಓಕೆ, ಕಟ್ ಮಾಡ್ಕೊಂಡು. ತಿಂಡಿ ಆದಮೇಲೆ ಒಂದು ಟೀ ಕುಡಿಬೇಕು, ಅವಾಗಲೇ ಸಮಾಧಾನ. ಟೀ ತುಂಬ ಚೆನ್ನಾಗಿದೆ. ಚೇತನ ಟೀ ತುಂಬ ಚೆನ್ನಾಗಿ ಮಾಡ್ತಾಳೆ. ಹೊರಗಡೆ ಎಲ್ಲಿ ಕುಡಿದ್ರೂ ನಮ್ಮ ಮನೇಲಿ ಕುಡಿದ್ರೇ ಸಮಾಧಾನ. ನಾವೀಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ಶಾಪಿಂಗಲ್ಲಿ ನಮ್ಮ ಮಕ್ಕಳಿಗೆ ಒಂದು ಚಾಲೆಂಜ್ ಕೂಡ ಇದೆ. ಏನು ಚಾಲೆಂಜ್ ಅಂತ ಮುಂದೆ ತೋರಿಸ್ತೀನಿ, ನೋಡ್ತಾ ಇದ್ದೀನಿ. ಚಾಲೆಂಜ್ ಅಂದರೆ 30 ಸೆಕೆಂಡ್ ಟೈಮ್ ಕೊಡ್ತೀನಿ. ಆ 30 ಸೆಕೆಂಡಲ್ಲಿ ಅವರು ಶಾಪಿಂಗ್ ಮಾಡ್ಬೋದು, ಏನು ಬೇಕಾದ್ರೂ ಶಾಪಿಂಗ್ ಮಾಡ್ಬೋದು. ಬಟ್ ಒಂದು ಐಟಮ್ ಒಂದೇ ಸರಿ ತಗೋಬೇಕು. ಡಬಲ್ ಟೈಮ್ ಇದ್ದರೆ ಅದು ರಿಜೆಕ್ಟ್ ಆಗುತ್ತೆ. ಆ ಥರ ಒಂದು ಶಾಪಿಂಗ್ ಚಾಲೆಂಜ್. 30 ಸೆಕೆಂಡ್ ಮಾತ್ರ ಟೈಮ್ ಇರುತ್ತೆ. ಜನಿ, ಅರ್ಥ ಆಯ್ತಾ ನಾನೇನು ಚಾಲೆಂಜ್ ಹೇಳಿದ್ದು? ಏನು ಅರ್ಥ ಆಯಿತು? 30 ಸೆಕೆಂಡಲ್ಲಿ ಹಾಂ ತಗೋಬೋದು. ಹಾಂ, ಮತ್ತೆ ತಿನ್ನೋ ಐಟಮ್ ಅಷ್ಟೇ ತಗೊಳಕ್ಕಾಗೋದು. ಹಾಂ, ತಿನ್ನೋ ಐಟಮ್ ತಗೋಬೇಕು. ಮತ್ತು 30 ಸೆಕೆಂಡ್ ಅಷ್ಟೇ ತಗೋಬೇಕು. ಒಂದು ಐಟಮ್ ಒಂದೇ ಸರಿ ತಗೋಬೇಕು. ಓಕೆ. ಏನು ಸಂಬಳ ಅದು ತೋರಿಸು. ಹ್ಞೂ, ತಿರುಗಿಸು. ಹಾಂ, ಜಟ್ಟ ಇದು ರೆಡಿನಾ? 30 ಸೆಕೆಂಡ್ ಶಾಪಿಂಗ್ ಚಾಲೆಂಜ್ಗೆ ರೆಡಿನಾ? ಸಂಬಳ ಟೈಮರ್ ಸ್ಟಾರ್ಟಾ? ರೆಡಿನಾ ಟೈಮರು? ಹಾಂ, ಸ್ಟಾರ್ಟ್. ತಗೋ 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 30 ಸೆಕೆಂಡ್. ಸಮೂ ಟೈಮ್ ಎಷ್ಟಾಯಿತು ನೋಡು, ತೋರಿಸು. 15 ಸೆಕೆಂಡು. ಜನಿ 15 ಸೆಕೆಂಡ್ ಆಯ್ತು ಆಲ್ರೆಡಿ. ಸಮೂ ಎಷ್ಟು? 20 ಸೆಕೆಂಡ್ಸ್. ಜನಿ ಸ್ಟಾಪ್. ನೋಡಿ 30 ಸೆಕೆಂಡ್ಗೆ ಇಷ್ಟು ಐಟಮ್ ತೊಗೊಂಡಿದ್ದಾನೆ ಇವನು ಜನಿ. ಹಾಂ, ಸಮೃದ್ಧ ನೆಕ್ಸ್ಟು ನಿನ್ನ ಚಾಲೆಂಜು. ಓಕೆ ಸಮೃದ್ಧ, ನಿಂದು 30 ಸೆಕೆಂಡ್ ಚಾಲೆಂಜ್. ಎಷ್ಟು ರೆಡಿನಾ? ರೆಡಿ? 1 ನಿಮಿಷ ಚೇತನ ಟೈಮರ್. ಹಾಂ, ಸ್ಟಾರ್ಟ್. ಸಮೃದ್ಧ ಚೇತನ ಟೈಮಿಂಗ್ಸ್ ಹಂಗೆ ತೋರಿಸ್ತಾ ಇರೋ. ನಿಧಾನ ಅವ್ರಿಗೆಲ್ಲ ಟಚ್ ಮಾಡಬಾರ್ದು. ಸಮೃದ್ಧ your time is over. ಸಮೃದ್ಧ ತೋರಿಸಿ ಏನೇನು ತೊಗೊಂಡಿದ್ಯಾ? ಓರಿಯೋ, ಬೋರ್ಬನ್ನು, ಹಾಂ, ವೇಫರ್. ನಂದು ಇಷ್ಟೊಂದು. ನೀನದ್ದು ಜಾಸ್ತಿ ತೊಗೊಂಡಿರೋದು ಜನಿಗಿಂತ. ಜನಿ ನಿನ್ನ ಐಟಮ್ ಇಲ್ಲಿ ನಿಂದು ಅಲ್ಲಿಟ್ಟಿದ್ಯಾ? ಓಕೆ, ಸೂಪರ್. ಹೇಗಿತ್ತು ಚಾಲೆಂಜು? ಹಾಂ, ಸಮೃದ್ಧ ಜನಿ ನಿನಗೆ ಚೆನ್ನಾಗಿತ್ತಾ? ಬಟ್ ಟೈಮ್ ಸಾಕಾಗಿಲ್ಲ ನಿನಗೆಲ್ಲ. ನೆಕ್ಸ್ಟ್ ಒಂದು ಚಾಲೆಂಜ್ ಕೊಡ್ತೀನಿ, 1 ಮಿನಿಟ್ ಚಾಲೆಂಜ್. ಓಕೆನಾ? ಇದು ಓವರ್. ಹ್ಞೂ, ಓಕೆ. ಚೇತನ ಏನು ತಗೊಳ್ಳೋ ಬಂದಿದ್ಯಾ? ಶಾಪಿಂಗು ಏನು? ವರಮಹಾಲಕ್ಷ್ಮಿ ಶಾಪಿಂಗಾ? ಹಾಂ, ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಮುಗಿಸಿ ಶಾಪಿಂಗಿಗೆ ಬಂದಿದ್ದಾರೆ. ನೋಡ್ತಾ ಇದ್ದಾರೆ ಏನು ತಗೊಳ್ಳೋದು ಅಂತ. ಸದ್ಯಕ್ಕಿನ್ನ ಯಾವುದೂ ಸೆಲೆಕ್ಟ್ ಆಗಿಲ್ಲ. ಲೇಡೀಸ್ ಜೊತೆ ಶಾಪಿಂಗ್ ಬಂದರೆ ಉಂಟಲ್ಲ, ಗಂಟೆಗಳು ಹೆಂಗೆ ಹೋಗ್ತದೆ ಅಂತಲೇ ಗೊತ್ತಾಗೋದಿಲ್ಲ. ಹಂಗೇ ಹೋಗ್ತಾ ಇರ್ತದೆ ಅಲ್ವ ಚೇತನ? ಶಾಪಿಂಗ್ ಎಲ್ಲ ಮುಗಿದಿದೆ. ಈಗ ಬಿಲ್ಲಿಂಗ್ ಕೌಂಟ್ರಿಗೆ ಹೋಗ್ತಾ ಇದ್ದೀವಿ. 30 ಸೆಕೆಂಡ್ ಚಾಲೆಂಜಲ್ಲಿ ಜನಿತ್ತು ತಗೊಂಡಿರೋಂಥ ಐಟಮು. ಜನಿ, ಹೇಗಿತ್ತು 30 ಸೆಕೆಂಡ್ ಚಾಲೆಂಜ್? ಚೆನ್ನಾಗಿತ್ತಾ? ಏನೋ ಬೇಜಾರಿದೆಯಾ? ಖುಷಿ ಆಯಿತಾ? ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ಓಕೆ, ಇದು ಸಮೃದ್ಧ ತಗೊಂಡಿರೋಂಥ ಐಟಮ್ಗಳು. ಸಮೃದ್ಧ, ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್? ಗುಡ್. ಚೆನ್ನಾಗಿತ್ತಾ ಫಸ್ಟ್ ಟೈಮ್? ಖುಷಿ ಆಯಿತಾ? ಏನಾಯ್ತು, ಇನ್ನೂ ಟೈಮ್ ಬೇಕಿತ್ತು ಅಂತ ಅನ್ನಿಸ್ತಾ? ಸ್ವಲ್ಪ ಟೈಮ್ ಬೇಕಿತ್ತಾ ಇನ್ನು? ಓಕೆ, ನೋ ಪ್ರಾಬ್ಲಮ್. ಇಷ್ಟೊಂದು ಐಟಮ್ ಸಿಕ್ಕಿದೆಯಲ್ಲ, ಹಾಂ, ಹ್ಯಾಪಿ. ನೆಕ್ಸ್ಟ್ ಟೈಮ್ ನೋಡೋಣ ಬೇರೆ ಇನ್ನೊಂದು ಚಾಲೆಂಜ್. ಓಕೆ, 30 ಸೆಕೆಂಡ್ ಚಾಲೆಂಜಲ್ಲಿ
ಜನಿದು ಪರ್ಚೇಸಿಂಗ್ ಇಷ್ಟೆಲ್ಲ ಐಟಮ್ಸು 214 214 ರೂಪಾಯಿ ಆಗಿದೆ. ಸಮೃದ್ಧದು ಇಷ್ಟೊಂದು ತೊಗೊಂಡಿದ್ದಾನೆ, ಆದರೂ ಕೂಡ 217 ರೂಪಾಯಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.